ಇವಾಗ 2 ತಿಂಗಳಾಗಿದೆ ಸರ್. ಇವಾಗ ನಾವು ಅರ್ಜಿ ಕೊಟ್ಟು 2 ತಿಂಗಳಾಗಿದೆ ಈ ಥರ ಕ್ರಮ ಕೈಗೊಳ್ಬೇಕಂತೇಳಿ. ಮೊನ್ನೆ 31ಕ್ಕೆ ಅವರು ನೋಟಿಸ್ ಇಶ್ಯೂ ಮಾಡ್ರು ಸರ್. ಇವ್ರಿಗೆ ಯಾರಿಗೆ ಅಭಿಮಾನಿ ಅವ್ರಿಗೆ ಇಷ್ಟು ಬೇಜವಾಬ್ದಾರಿತರಿಂದ ಅಧಿಕಾರಿಗಳು ವರ್ತಿಸ್ತಾರೆ. DC ಮೇಡಮ್ ಅವ್ರಿಗೆ ಅರ್ಜಿ ಕೊಟ್ಟಿದ್ವಿ. ಇಲ್ಲಿವರೆಗೂ ಅವ್ರು ಯಾವುದೇ ರೀತಿ ಸೂಕ್ತ ಕ್ರಮನೇ ಕೈಗೊಳ್ತಾ ಇಲ್ಲ. ಗ್ರಾಮಸ್ಥರು ಪ್ರಶ್ನಿಸಕ್ಕೆ ಹೋದರೆ ಗ್ರಾಮಸ್ಥರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರಿ ಜಮೀನಲ್ಲಿ ಬೆಳೆದಂಥ ಬೆಳೆ ಅವರು ವಶವಾಗಬಾರ್ದಂತ ಗ್ರಾಮಸ್ಥರ ಆಗ್ರಹ ಇದೆ. ಕೆರೆಯಲ್ಲಿರುವ ನೀರೆಲ್ಲ ಖಾಲಿಯಾಗಿದೆ. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ನೀರು ಮಾತ್ರ ಕಾಣ್ತಾ ಇದೆ. ಹಾಗಂತ ಬಿಸಿಲಿನಿಂದಲೂ ತಾಪಮಾನದಿಂದಲೂ ಈ ನೀರು ಖಾಲಿಯಾಗಿಲ್ಲ. ಈ ಕೆರೆಯಲ್ಲಿದ್ದ ನೀರನ್ನ ಖಾಲಿ ಮಾಡಿಸಿದ್ದು ಈ ಫೋಟೋದಲ್ಲಿರುವ ಪುಣ್ಯಾತ್ಮ. ಸರ್ಕಾರಿ ಕೆರೆಯನ್ನೇ ನುಂಗಿದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ. 120 ಎಕರೆಯನ್ನ ಆಂಧ್ರ ಮೂಲದ ವ್ಯಕ್ತಿಗೆ ಲೀಸ್ ಕೊಟ್ಟ ಪುಣ್ಯಾತ್ಮ. ಈ ಫೋಟೋದಲ್ಲಿ ನೋಡ್ತಿದ್ರಲ್ಲ, ಇವನ ಹೆಸರು ಅಭಿಮನ್ಯು ಅಂತ. ಯಾದಗಿರಿ ಜಿಲ್ಲೆಯ ಗುರುಮಿಟಿಕಲ್ ಬದ್ದೇಪಲ್ಲಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ. ಜನಪ್ರತಿನಿಧಿಯಾಗಿ ಜನರ ಕಷ್ಟಕ್ಕೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿದ್ದವನು ಈಗ ಗ್ರಾಮಸ್ಥರ ನೆಮ್ಮದಿಗೆ ಕೊಳ್ಳಿ ಇಟ್ಟಿದ್ದಾನೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 120 ಎಕರೆ ಸರ್ಕಾರಿ ಜಮೀನನ್ನೇ ಕಬಳಿಸಿ ನುಂಗಿ ನೀರು ಕುಡಿದಿದ್ದಾನೆ. ಬದ್ದೇಪಲ್ಲಿ ಊರ ಹೊರಗಡೆ ದನ ಕರುಗಳಿಗಾಗಿ ಒಂದು ಕೆರೆ ಇತ್ತು. ಆದರೆ ಈ ಪುಣ್ಯಾತ್ಮ ನೀರು ತುಂಬಿದ್ದ ಬರೋಬ್ಬರಿ 120 ಎಕರೆ ಕೆರೆಯನ್ನ ಕಬಳಿಸಿಬಿಟ್ಟಿದ್ದಾನೆ. ಹೌದು, ಈ ಅಭಿಮನ್ಯು ಕಳೆದ 3-4 ಬಾರಿ ಮದ್ದೇಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆಯಾಗಿದ್ದ. ಅಧಿಕಾರ ಸಿಕ್ಕಾಗ ಜನರ ಸೇವೆ ಮಾಡಬೇಕಿದ್ದವನು ಸ್ವಕಾರ್ಯಕ್ಕೆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ತನ್ನ ಅಧಿಕಾರಾವಧಿಯಲ್ಲಿ ಜನರಿಗಾಗಿ ಇದ್ದ 120 ಎಕರೆ ಕೆರೆಯನ್ನೇ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾನೆ. ಅಸಲಿಗೆ ಈ 120 ಎಕರೆ ಕೆರೆಯು ಸರ್ಕಾರಿ ಸ್ವತ್ತು. ಇದರಲ್ಲಿ 20ರಿಂದ 25 ಎಕರೆ ಖಾಸಗಿ ವ್ಯಕ್ತಿಗಳಿಗೆ ಸೇರುತ್ತೆ. ಆದ್ರೆ ಈ ಕಿಲಾಡಿ ಪೂರ್ತಿ 120 ಎಕರೆಯನ್ನ ಕಬ್ಜಾ ಮಾಡಿಕೊಂಡು ಜನರ ಮೇಲೆ ಅಟ್ಟಹಾಸ ತೋರ್ತಿದ್ದಾನೆ. ಇದು ಬದ್ದೇಪಲ್ಲಿ ಊರ ಕೆರೆ ಆಗಿದ್ದು, ಇದು ಹೆಚ್ಚು ಕಡಿಮೆ ಇದರ 140 ಎಕರೆ ಸರ್ಕಾರಿ ಜಮೀನಿದ್ದು. ಇದರಲ್ಲಿ ಖಾಸಗಿ ವ್ಯಕ್ತಿಗಳು ಸೇರಿರ್ತಕ್ಕಂಥದ್ದು ಹೆಚ್ಚು ಕಡಿಮೆ ಒಂದು 20 ಎಕರೆ ಇದೆ, 20-25 ಎಕರೆ. ಆದರೆ ಅವರು ಇವಾಗ ಖಾಸಗಿ ವ್ಯಕ್ತಿಗಳಲ್ಲೇ ವ್ಯಕ್ತಿಗಳದ್ದು ಇರತಕ್ಕಂಥ ಈಗ ಉಳುಮೆ ಮಾಡಿದ್ದೆ ಹೆಚ್ಚು ಕಡಿಮೆ 20 ಎಕರೆಯಲ್ಲೇ ಮಿಕ್ಕಿದ್ದೆಲ್ಲ ಸರ್ಕಾರಿ ಜಮೀನಿಯಲ್ಲಿದ್ದು. ಅದು ಕೂಡ ಏನಂತಂದರೆ ಅವರು ಯಾವುದೇ ಸರ್ಕಾರಕ್ಕಾಗಲಿ ಊರಿಗಾಗಲಿ ಯಾರಿಗೆ ಏನು ದುಡ್ಡು ಆಗಲಿ ಇನ್ನು ಮತ್ತೊಂದು ಯಾವುದೇ ಇದು ಇರಲಾರ್ದೆ ಸ್ವಂತ ಕೇವಲ ಒಬ್ಬರು ಇದನ್ನು ವೈಯಕ್ತಿಕ ಲಾಭಕ್ಕಾಗಿ ಇದನ್ನು ಬೇರೆ ಆಂಧ್ರದವ್ರಿಗೆ ಲೀಸ್ಗೆ ಹಾಕ್ಯಾರ್ರಿ. ಮತ್ತು ಇದು ಲೀಸ್ಗೆ ಹಾಕೋ ಉದ್ದೇಶದಿಂದ ಏನು ಮಾಡ್ತಾರೆ ಅಂತಂದರೆ ಕೆರೆಯಲ್ಲಿರ್ತಕ್ಕಂಥ ನೀರನ್ನು ಹರಿಬಿಡ್ತಾರೆ, ವೇಸ್ಟಾಗಿ ಖಾಲಿ ಮಾಡಿಸ್ತಾರೆ. ಅದು ಯಾವುದು ಕೆರೆಯಲ್ಲಿರ್ತಕ್ಕಂಥ ನೀರನ್ನ ಪ್ರತಿ ವರ್ಷ ಖಾಲಿ ಮಾಡ್ತಾರೆ. ಮತ್ತು ಬೇಸಿಗೆಯಲ್ಲಿ ಸಹ ಉಳಿತಾರೆ ಅವರು, ಬೇರೆ ಯಾರಿಗೂ ಅವಕಾಶ ಮಾಡಿಕೊಡಲ್ಲ. ಇನ್ನೊಂದೇನಂದರೆ ಸರ್ಕಾರದಿಂದ ಈಗೇನು ಕೆರೆ ತುಂಬಿಸಿ ಯೋಜನೆ ಅದಲ್ಲ ಸರ್, ಆ ನೀರು ಫುಲ್ ಇದ್ದರೂ ಕೂಡ ಅದನ್ನು ಅವರು ವೈಯಕ್ತಿಕ ಹಿತಾಸಕ್ತಿ ಅವ್ರ ಲಾಭಕ್ಕಾಗಿ ಇಡೀ ಕೆರೆನೇ ಖಾಲಿ ಮಾಡ್ತಾರೆ ಸರ್. ಆಸಾಮಿ 120 ಎಕರೆ ಜಮೀನನ್ನ ಕಬಳಿಸಿರೋದು ಮಾತ್ರವಲ್ಲ, 120 ಎಕರೆ ಕೆರೆಯ ಜಾಗವನ್ನ ಆಂಧ್ರ ಮೂಲದ ವ್ಯಕ್ತಿಗೆ ಲೀಸ್ಗೆ ನೀಡಿದ್ದಾನಂತೆ. ಇದಕ್ಕಾಗಿ ಸರ್ಕಾರಿ ಯೋಜನೆಯಲ್ಲಿ ಕೆರೆ ತುಂಬಿಸಿದ್ರು ಕೆರೆ ನೀರು ಖಾಲಿ ಮಾಡಿಸಿ ಆ ಜಮೀನಿನಲ್ಲಿ ವಾಣಿಜ್ಯ ಬೆಳೆ ಬೆಳೆಯಲು ಬೇರೆಯವರಿಗೆ ಗುತ್ತಿಗೆ ನೀಡಿದ್ದಾನೆ ಎನ್ನುವುದು ಗ್ರಾಮಸ್ಥರ ಆರೋಪ. ಕಳೆದ 15ರಿಂದ 20 ವರ್ಷದಿಂದಲೂ ಅಭಿಮನ್ಯು ಇದನ್ನೇ ಮಾಡಿಕೊಂಡು ಬರ್ತಿದ್ದಾನೆ ಅಂತ ಮದ್ದೇಪಲ್ಲಿ ಗ್ರಾಮಸ್ಥರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ದನಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಸರ್. ಸುಮಾರು ವರ್ಷಗಳಿಂದ ಇದೇ ಥರ ಆಗ್ತಾ ಇದೆ. 15-20 ವರ್ಷದಿಂದ ಇದೇ ಥರ ಮಾಡ್ತಾ ಇದ್ದಾರೆ ಸರ್. ಯಾರಿಲ್ಲ ಸರ್, ಅವರು ಸ್ವಲ್ಪ ದೌರ್ಜನ್ಯ ಮಾಡ್ತಾರೆ ಸರ್. ಕೇಳೋಕೆ ಬಂದರೆ ಸ್ವಲ್ಪ ಅವರು ಆ ಅಧಿಕಾರಿಗಳಿಗೆ ಏನು ಆಮಿಷ ತೋರಿಸ್ತಾರೆ ಏನು ಗೊತ್ತಿಲ್ಲ. ನಾವು ಕೂಡ ಇದೇ ಹೋರಾಟನೇ ಡಿಸೆಂಬರ್ ತಿಂಗಳಿಂದ ಮಾಡ್ತಾ ಇರ್ತೀವಿ ಸರ್. ಇಲ್ಲಿವರೆಗೆ ಇನ್ನೂ ಇದು ಏನು ಬೀಜನೂ ನಾಟಿ ಮಾಡಿರಲಿಲ್ಲ ಸರ್. ಆವಾಗ ನಾವು DC ಮೇಡಮ್ ಅವ್ರಿಗೆ ಅರ್ಜಿ ಕೊಟ್ಟಿದ್ವಿ. ಇಲ್ಲಿವರೆಗೂ ಅವ್ರು ಯಾವುದೇ ರೀತಿ ಸೂಕ್ತ ಕ್ರಮನೇ ಕೈಗೊಳ್ತಾ ಇಲ್ಲ. ಕಾಟಾಚಾರಕ್ಕೆ ಬರೋದು, ಯಾರೊಬ್ಬರು ವಿಎನ ಕಳಿಸೋದು, ಬರೋದು, ಹೋಗೋದು, ಇದೇ ಥರ ಮಾಡ್ತಾ ಇದ್ದಾರೆ. ಅಭಿಮನ್ಯು ತಂದೆ ಭೀಮಣ್ಣ ನಂಗೆ ಅಂತೇಳಿ ಅವರು ಮುಖಂಡ್ರು ಸರ್, ಹಿರಿಯ ಮುಖಂಡ್ರಾರು. ಈ ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್ ಅವರು. 3 ಟರ್ಮಲ್ಲಿ ಇದ್ದಾರೆ ಸರ್. 2-3 ಟರ್ಮ್ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿ
ಇದು ಇಲ್ಲೇ ಕೆರೆಯಲ್ಲೇ ನಾವು ಬಂದು ಇದು ಮಾಡಿದ್ವಿ ಸರ್. ಸರ್ಕಾರಿ ಜಮೀನಲ್ಲಿ ನೀವು ಯಾರು ಇದನ್ನ ಕೇಳಿ ಇದು ಈ ಥರ ಮಾಡ್ತಾರೆ, ಉಳುಮೆ ಮಾಡ್ತಾ ಇದ್ದಾರೆ ಅಂದರೆ ಬಾಜಪ್ತ ಎಲ್ಲ ಈ ಕೆರೆನೇ ನಂದು, ನೀವು ಯಾರು ಕೇಳೋದಕ್ಕೆ ಅಂತೇಳಿ ನಮ್ಮ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದಿದ್ರು ಸರ್ ಅವರು ಅವ್ರ ಮಕ್ಕಳೆಲ್ಲ. ಹೌದು, ಅಭಿಮನ್ಯು ಅಟ್ಟಹಾಸಕ್ಕೆ ಬೇಸತ್ತು ಹೋಗಿದ್ದ ಗ್ರಾಮಸ್ಥರು ಕಳೆದ ಡಿಸೆಂಬರ್ನಲ್ಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಆಗಿನ್ನೂ ಜಮೀನಿನಲ್ಲಿ ನಾಟಿ ಮಾತ್ರ ಮಾಡಲಾಗಿತ್ತು. ಆದರೆ ಗ್ರಾಮಸ್ಥರ ಮನವಿಗೆ ಅಧಿಕಾರಿಗಳು ಸ್ಪಂದಿಸಿಲ್ಲ. ಗ್ರಾಮ ಪಂಚಾಯಿತಿ ಸದಸ್ಯನ ಅಕ್ರಮದ ಬಗ್ಗೆ ದೂರು ಕೊಟ್ಟಿದ್ರು. ಅಧಿಕಾರಿಗಳು ಜಾಣ ಕುರುಡನ್ನ ಪ್ರದರ್ಶನ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ನೇಗಿಲು ಕಟ್ಟಿ ಹೊಡಿತೀವಿ ಈ ಥರ ಸ್ವಲ್ಪ ಅವಾಚ್ಯ ಶಬ್ದಗಳಿಂದನೂ ನಿಂದಿರಿಸಿದ್ರು ಸರ್ ಕೇಳಕ್ಕೆ ಬಂದರೆ. ಹಂಗಾಗಿ ನಾವು ಮತ್ತೆ ಅವರೇ ಪೊಲೀಸ್ ಕಂಪ್ಲೇಂಟ್ ಮಾಡಿದರು, ಈ ಥರ ಅಡ್ಡಿಪಡಿಸ್ತಾರೆ ಅಂತೇಳಿ ಪೊಲೀಸವ್ರು ಬಂದರು. ಪೊಲೀಸವ್ರು ನಾವು ಈ ಥರ ಇದೆ ಅಂತ ಹೇಳಿದ್ರೆ ಅವರೇ ನಾವು ಯಾಕೆ ನೀವು ವೈಯಕ್ತಿಕವಾಗಿ ಹೋಗ್ಬೇಡ್ರಿ, ಒಂದು ಕಾನೂನು ಚೌಕಟ್ಟಿನಲ್ಲಿ ಯಾವ ಥರ ಇದು ಕಂದಾಯ ಇಲಾಖೆಗೆ ಅವ್ರಿಗೆ ಅರ್ಜಿ ಕೊಟ್ಟರೆ ಅವ್ರು ಆ ಕೆಲಸ ಮಾಡ್ತಾರೆ ಅಂತೇಳಿ ಹೇಳಿದ ಮೇಲೆ ನಾವು ಈ ಥರ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾಯಿದ್ದೀವಿ ಸರ್. ಇವಾಗ 2 ತಿಂಗಳಾಗಿದೆ ಸರ್. ಇವಾಗ ನಾವು ಅರ್ಜಿ ಕೊಟ್ಟು 2 ತಿಂಗಳಾಗಿದೆ ಈ ಥರ ಕ್ರಮ ಕೈಗೊಳ್ಬೇಕಂತೇಳಿ. ಮೊನ್ನೆ 31ಕ್ಕೆ ಅವರು ನೋಟಿಸ್ ಇಶ್ಯೂ ಮಾಡ್ರಿ ಸರ್. ಇವ್ರಿಗೆ ಯಾರಿಗೆ ಅಭಿಮಾನಿ ಅವ್ರಿಗೆ ಕಟಾವ್ಗೆ ಬಂದಮೇಲೆ ನೋಟಿಸ್ ಇಶ್ಯೂ ಮಾಡ್ರಿ. ನಾವು ಅರ್ಜಿ ಕೊಟ್ಟು 2 ತಿಂಗಳಾಗಿದೆ ಸರ್. 2 ತಿಂಗಳಾದಮೇಲೆ ನೋಟಿಸ್ ಇಶ್ಯೂ 2 ತಿಂಗಳ ತೊಗೊಂಡ್ರೆ ಸರ್ ನೋಟಿಸ್ ಇಶ್ಯೂ ಮಾಡೋಕ್ಕೆ. ಇವರಿಗೆ ಎಷ್ಟು ಬೇಜವಾಬ್ದಾರಿತನದಿಂದ ಅಧಿಕಾರಿಗಳು ವರ್ತಿಸ್ತಾರೆ. ಗ್ರಾಮಸ್ಥರು ಪ್ರಶ್ನೆ ಮಾಡಲು ಹೋದ್ರೆ ಅಭಿಮನ್ಯು ಗ್ರಾಮಸ್ಥರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಕಂಬಕ್ಕೆ ಕಟ್ಟಿ ಹೊಡಿತೀನಿ ಅಂತೆಲ್ಲ ಬೆದರಿಕೆ ಹಾಕ್ತಿದ್ದಂತೆ. ದುರಂತ ಅಂದ್ರೆ ಈ ಆಸಾಮಿ ಉಲ್ಟಾ ಗ್ರಾಮಸ್ಥರ ಮೇಲೆಯೇ ದೂರು ಕೊಟ್ಟಿದ್ದಂತೆ. ಆದ್ರೆ ಗ್ರಾಮಸ್ಥರು ಪೊಲೀಸರಿಗೆ ಅಸಲಿ ವಿಚಾರವನ್ನ ವಿವರಿಸಿದಾಗ ಅಭಿಮನ್ಯು ಅಸಲಿಯತ್ತು ಗೊತ್ತಾಗಿದೆ. ಬಳಿಕ ಪೊಲೀಸರೇ ಕಾನೂನು ಮೂಲಕ ಹೋರಾಟ ಮಾಡುವಂತೆ ಗ್ರಾಮಸ್ಥರಿಗೆ ಸಲಹೆ ನೀಡಿದ್ದಾರೆ. ಖಾಸಗಿ ವ್ಯಕ್ತಿಗಳು ತಮ್ಮ ಸ್ವಂತ ಲಾಭಕ್ಕಾಗಿ ಬೇರೆ ತೆಲಂಗಾಣದವರಿಗೆ ವಾಣಿಜ್ಯ ಬೆಳೆಗಳು ಬೆಳೆಯೋಕ್ಕೆ ಲೀಜಿಗೆ ಕೊಡ್ತಾ ಇದ್ದು, ಅದು ಯಾರದೇ ಅನುಮತಿ ಇಲ್ಲಾರದೆ ತುಂಬಿದ ಕೆರೆಯ ನೀರನ್ನು ಖಾಲಿ ಮಾಡಿಸಿ ಅವರು ಸ್ವಂತ ಹಿತಾಸಕ್ತಿ ಲಾಭಕ್ಕಾಗಿ ಲೀಜಿಗೆ ಕೊಡ್ತಾ ಇದ್ದು. ಈ ಮೂಲಕ ಬೇಸಿಗೆ ಕಾಲದಲ್ಲಿ ದನ ಕರುಗಳಿಗಾಗಲಿ ಪ್ರಾಣಿ ಪಕ್ಷಿಗಳಿಗಾಗಲಿ ನೀರಿನ ತೊಂದರೆ ಆಗ್ತಿದ್ದು. ಇದನ್ನು ನಾವು ಗ್ರಾಮಸ್ಥರು ಪ್ರಶ್ನಿಸಕ್ಕೆ ಹೋದರೆ ಗ್ರಾಮಸ್ಥರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಅಭಿಮಾನಿ ಸೌಕರ್ ಮತ್ತು ಅವರ ಮಕ್ಕಳು. ಆದ ಕಾರಣ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕಂತ ಇಂದಿನ 2 ತಿಂಗಳಿಂದ ನಾವು ಈ ಪ್ರಯತ್ನ ಪಡ್ತಾ ಇದ್ದೀವಿ. ಕಳೆದ 2 ತಿಂಗಳಿನಿಂದ ಗ್ರಾಮಸ್ಥರು ಅಭಿಮನ್ಯು ಅಕ್ರಮದ ಬಗ್ಗೆ ಜಿಲ್ಲಾಧಿಕಾರಿ, ಎಸ್ಪಿ, ತಹಶೀಲ್ದಾರ್ಗೂ ಮನವಿ ಸಲ್ಲಿಸ್ತಾನೆ ಇದ್ದಾರೆ. ದುರಂತ ಏನಂದ್ರೆ ದೂರು ಕೊಟ್ಟು 2 ತಿಂಗಳ ಬಳಿಕ ಸರ್ಕಾರಿ ಜಮೀನು ನುಂಗಿರುವ ಅಭಿಮನ್ಯುಗೆ ಅಧಿಕಾರಿಗಳು ನೋಟಿಸ್ ಕಳಿಸಿದ್ದಾರೆ. ಆದ್ರೀಗ ಈ ಜಮೀನಿನಲ್ಲಿ ಬೆಳೆ ಬಂದಿದ್ದು ಕಟಾವಿನ ಸಮಯದಲ್ಲಿ ನೋಟಿಸ್ ನೀಡಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಬೇಕಂತಲೇ ವಿಳಂಬ ಮಾಡ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದು, ಆದಷ್ಟು ಬೇಗ ಅಭಿಮನ್ಯು ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಅಧಿಕಾರದ ಮದದಿಂದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸರ್ಕಾರಿ ಜಾಗವನ್ನೇ ಒತ್ತುವರಿ ಮಾಡಿಕೊಂಡಿದ್ದಾನೆ. ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆಯನ್ನು ಹಾಗೆ ಯಾರದ್ದೋ ಜಮೀನಿನಲ್ಲಿ ಬೆಳೆ ಬೆಳೆದು ಲಾಭ ಮಾಡಿಕೊಳ್ತಿದ್ದಾನೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಅಭಿಮನ್ಯು ವಿರುದ್ಧ ಕ್ರಮ ಕೈಗೊಂಡು ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಬೇಕಾಗಿದೆ.